ರೈಲ್ವೆ ನೇಮಕಾತಿ ಮಂಡಳಿಯ ಲೆವೆಲ್ 1 ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುತ್ತಿರೋರಿಗೆ ಒಂದು ಬಹಳ ಮುಖ್ಯವಾದ ಅಪ್ಡೇಟ್ ಇದೆ. ಕೇಳಿ, ನಿಮ್ಮ ಅರ್ಜಿ ಸಲ್ಲಿಕೆ ಗಡುವಿನಲ್ಲಿ ಒಂದು ದೊಡ್ಡ ಬದಲಾವಣೆ ಆಗಿದೆ. ಯಾರ್ಯಾರು RRB CEN ಸಂಖ್ಯೆ 09-2025 ನೇಮಕಾತಿಗೆ ಅಪ್ಲೈ ಮಾಡ್ತಿದ್ದಾರೋ ಅವರಿಗೆಲ್ಲ ಈ ದಿನಾಂಕ ಬದಲಾವಣೆಗಳು ತುಂಬಾನೇ ಮುಖ್ಯ. ಹಾಗಾದ್ರೆ ಏನಿದು ಬದಲಾವಣೆಗಳು ಮತ್ತೆ ಇದರಿಂದ ಅರ್ಜಿಯ ಮೇಲೆ ಏನು ಪರಿಣಾಮ ಆಗ್ಬೋದು? ಬನ್ನಿ ವಿವರವಾಗಿ ನೋಡೋಣ. ಸರಿ, ಈ ಬದಲಾವಣೆಗಳ ಬಗ್ಗೆ ಮಾಹಿತಿ ಎಲ್ಲಿಂದ ಬಂತು ಅಂತ ಯೋಚಿಸ್ತಿದ್ರೆ ಕೇಳಿ. ಇದೆಲ್ಲ ನೇರವಾಗಿ ರೈಲ್ವೆ ನೇಮಕಾತಿ ಮಂಡಳಿಯ ಒಂದು ಅಧಿಕೃತ ಡಾಕ್ಯುಮೆಂಟ್ ಅಂದ್ರೆ ಶುದ್ಧಿಪತ್ರ ಸಂಖ್ಯೆ 4 ಅಥವಾ ಕೊರಿಜೆಂಡಮ್ ನಂಬರ್ 4 ನಿಂದ ಬಂದಿರೋದು. ಇಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋದೇ ಆ ಅಧಿಕೃತ ಪ್ರಕಟಣೆ. ನೋಡೆ, ಇದ್ಯಾವುದೇ ಊಹಾಪೋಹ ಅಲ್ಲ. ಇದು ಮಾರ್ಚ್ 2, 2026ರಂದು ರೈಲ್ವೆ ಬೋರ್ಡ್ಸ್ ಹೊರಡಿಸಿರುವ ಅಫಿಷಿಯಲ್ ಡಾಕ್ಯುಮೆಂಟ್. ಹಾಗಾಗಿ ನಾವು ಮಾತಾಡೋ ಪ್ರತಿಯೊಂದು ವಿಷಯ ಕೂಡ ಪಕ್ಕಾ ಅಧಿಕೃತ ಮತ್ತು ನಿಖರವಾದದ್ದು. ಹಾಗಾದ್ರೆ ಯಾವ್ಯಾವ ಡೇಟ್ಸ್ ಚೇಂಜ್ ಆಗಿದೆ? ಬನ್ನಿ, ಹಳೆ ಡೇಟ್ ಯಾವುದು, ಹೊಸ ಡೇಟ್ ಯಾವುದು ಅಂತ ಒಂದೊಂದಾಗಿ ಹೋಲಿಸಿ ನೋಡೋಣ. ಆಗ ಒಂದು ಕ್ಲಿಯರ್ ಪಿಕ್ಚರ್ ಸಿಗತ್ತೆ. ಮೊದಲನೇದಾಗಿ ಮತ್ತೆ ತುಂಬಾನೇ ಇಂಪಾರ್ಟೆಂಟ್ ಆಗಿರೋ ಬದಲಾವಣೆ ಅಂದ್ರೆ ಆನ್ಲೈನ್ ಅಪ್ಲಿಕೇಶನ್ ಹಾಕೋಕೆ ಲಾಸ್ಟ್ ಡೇಟ್. ಮೊದಲು ಮಾರ್ಚ್ 2 ಲಾಸ್ಟ್ ಡೇಟ್ ಆಗಿತ್ತು. ಆದ್ರೆ ಈಗ ಅದನ್ನ ಒಂದು ವಾರ ಮುಂದೆ ಹಾಕಿ ಮಾರ್ಚ್ 9, 2026ಕ್ಕೆ ವಿಸ್ತರಿಸಲಾಗಿದೆ. ಹಬ್ಬ! ಎಷ್ಟೋ ಅಭ್ಯರ್ಥಿಗಳಿಗೆ ಇದೊಂದು ದೊಡ್ಡ ರಿಲೀಫ್ ಅಲ್ವಾ? ಅಪ್ಲಿಕೇಶನ್ ಹಾಕೋದಷ್ಟೇ ಅಲ್ಲ, ಫೀಸ್ ಕಟ್ಟೋ ಡೇಟ್ ಕೂಡ ಬದಲಾಗಿದೆ. ಮೊದಲು ಮಾರ್ಚ್ 4 ಕೊನೆ ದಿನ ಆಗಿತ್ತು, ಆದರೆ ಈಗ ಮಾರ್ಚ್ 11, 2026ರವರೆಗೂ ಟೈಮ್ ಕೊಟ್ಟಿದ್ದಾರೆ. ಒಂದ್ ವೇಳೆ ಅರ್ಜಿಯಲ್ಲಿ ಏನಾದ್ರೂ ತಪ್ಪುಗಳಾಗಿದ್ರೆ ಟೆನ್ಷನ್ ಬೇಡ. ಅದನ್ನ ಸರಿಪಡಿಸೋಕೆ ಒಂದು ಮಾಡಿಫಿಕೇಶನ್ ವಿಂಡೋ ಇರುತ್ತಲ್ಲ, ಆ ಡೇಟ್ಸ್ ಕೂಡ ಚೇಂಜ್ ಆಗಿದೆ. ಮೊದಲು ಮಾರ್ಚ್ 5ರಿಂದ 14ರವರೆಗೆ ಅವಕಾಶ ಇತ್ತು, ಆದರೆ ಈಗ ಮಾರ್ಚ್ 12ರಿಂದ ಶುರುವಾಗಿ ಮಾರ್ಚ್ 21, 2026ರವರೆಗೆ ಈ ವಿಂಡೋ ಓಪನ್ ಇರುತ್ತೆ. ಅದೇ ರೀತಿ ಸ್ಕ್ರೈಬ್ ಅಂದ್ರೆ ಬರಹಗಾರರ ಸಹಾಯ ಬೇಕಾಗಿರೋ ಅರ್ಹ ಅಭ್ಯರ್ಥಿಗಳು, ಅವರ ಡೀಟೇಲ್ಸ್ ಕೊಡೋಕ್ಕೂ ಕೂಡ ಹೊಸ ಡೇಟ್ಸ್ ಇದೆ. ಮೊದಲು ಮಾರ್ಚ್ 15ರಿಂದ 19 ಇತ್ತು, ಈಗ ಮಾರ್ಚ್ 22ರಿಂದ 26, 2026ರವರೆಗೆ ಡೀಟೇಲ್ ಸಬ್ಮಿಟ್ ಮಾಡ್ಬೋದು. ಸರಿ, ಈ ಎಲ್ಲಾ ಹೊಸ ಡೇಟ್ಸ್ಗಳನ್ನ ಒಂದ್ಸಲ ಒಟ್ಟಿಗೆ ನೋಡೋಣ ಬನ್ನಿ. ಈ ಟೈಮ್ಲೈನ್ ನೋಡಿದ್ರೆ ಎಲ್ಲಾನೂ ಕ್ಲಿಯರ್ ಆಗತ್ತೆ. ಮಾರ್ಚ್ 9 ಅಪ್ಲಿಕೇಶನ್ ಹಾಕೋಕೆ ಲಾಸ್ಟ್ ಡೇಟ್, ಮಾರ್ಚ್ 11 ಫೀಸ್ ಕಟ್ಟೋಕೆ ಲಾಸ್ಟ್, ಮಾರ್ಚ್ 12ರಿಂದ 21 ತನಕ ಅಪ್ಲಿಕೇಶನ್ ಕರೆಕ್ಷನ್ ಮಾಡ್ಬೋದು. ಕೊನೆಯದಾಗಿ ಮಾರ್ಚ್ 26 ಸ್ಕ್ರೈಬ್ ಡೀಟೇಲ್ಸ್ ಕೊಡೋಕೆ ಲಾಸ್ಟ್ ಡೇಟ್. ಈ ಡೇಟ್ಸ್ಗಳನ್ನ ಎಲ್ಲರೂ ಮಿಸ್ ಮಾಡದೆ ನೆನ್ಪಿಟ್ಕೊಂಡ್ರೆ ಒಳ್ಳೇದು. ಡೇಟ್ಸ್ ಚೇಂಜ್ ಆಗಿದೆ, ಓಕೆ, ಆದರೆ ಕೆಲವು ವಿಷಯಗಳು ಹಾಗೇ ಇವೆ, ಬದಲಾಗಿಲ್ಲ. ಹಾಗಾದ್ರೆ ಯಾವುದು ಬದಲಾಗಿಲ್ಲ ಅಂತ ತಿಳ್ಕೊಳ್ಳೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಅಲ್ವಾ? ಇಲ್ಲಿ ಒಂದು ಮುಖ್ಯವಾದ ಪಾಯಿಂಟ್ ಇದೆ, ಅದನ್ನ ಗಮನಿಸಬೇಕು. ಏನಂದ್ರೆ ಈ ಡೇಟ್ಸ್ ಚೇಂಜ್ ಆಗಿರೋದನ್ನ ಬಿಟ್ರೆ ಒರಿಜಿನಲ್ ನೋಟಿಫಿಕೇಶನ್ನಲ್ಲಿರೋ ಬೇರೆ ಯಾವುದೇ ರೂಲ್ಸ್ ಅಂಡ್ ಕಂಡೀಷನ್ಸ್ ಬದಲಾಗಿಲ್ಲ. ಅಂದ್ರೆ ಎಲಿಜಿಬಿಲಿಟಿ, ಎಕ್ಸಾಮ್ ಪ್ಯಾಟರ್ನ್ ಅಥವಾ ಸಿಲೆಬಸ್ ಇದರಲ್ಲಿ ಎಲ್ಲಾನು ಹಳೆ ಥರಾನೇ ಇರುತ್ತೆ, ನೋ ಚೇಂಜಸ್. ಈಗ ರಿಕ್ರೂಟ್ಮೆಂಟ್ ಬೋರ್ಡ್ ಕಡೆಯಿಂದ ಬಂದಿರೋ ಕೆಲವು ಮುಖ್ಯವಾದ ಸಲಹೆಗಳನ್ನು ನೋಡೋಣ. ಪ್ರತಿಯೊಬ್ಬ ಅಭ್ಯರ್ಥಿಯೂ ಇದನ್ನ ಗಮನದಲ್ಲಿ ಇಟ್ಕೊಳ್ಳೇಬೇಕು. ಫಸ್ಟ್ ಪಾಯಿಂಟ್, ಯಾವುದೇ ಅಪ್ಡೇಟ್ಸ್ಗಾಗಿ ಕೇವಲ ಅಫಿಷಿಯಲ್ RRB ವೆಬ್ಸೈಟ್ಸ್ಗಳನ್ನೇ ನೋಡಿ, ಬೇರೆ ಎಲ್ಲೂ ನಂಬಬೇಡಿ. ಎರಡನೇದು, ಕೆಲಸ ಕೊಡಿಸ್ತೀವಿ ಅಂತ ಹೇಳಿ ದಾರಿ ತಪ್ಪಿಸೋ ಏಜೆಂಟ್ಗಳಿಂದ ತುಂಬಾನೇ ಹುಷಾರಾಗಿರಿ. ಇಂಥ ಸುಳ್ಳು ಭರವಸೆಗಳಿಗೆ ಯಾವತ್ತೂ ಕಿವಿ ಕೊಡಬೇಡಿ. ಮತ್ತೆ ಕೊನೆಯದಾಗಿ, ಈ ಅಫಿಷಿಯಲ್ ನೋಟಿಸ್ನಲ್ಲಿರೋ ಈ ಮಾತನ್ನ ಯಾವತ್ತೂ ಮರಿಬೇಡಿ. ಆಯ್ಕೆಯು ಸಂಪೂರ್ಣವಾಗಿ ಅಭ್ಯರ್ಥಿಗಳ ಅರ್ಹತೆಯನ್ನ ಆಧರಿಸಿದೆ. ನೋಡಿ, ಇಡೀ ಸೆಲೆಕ್ಷನ್ ಪ್ರಾಸೆಸ್ಸು ಪೂರ್ತಿ ಕಂಪ್ಯೂಟರೈಸ್ಡ್ ಆಗಿರುತ್ತೆ. ಹಾಗಾಗಿ ಅಭ್ಯರ್ಥಿಗಳ ಸಾಮರ್ಥ್ಯ ಮತ್ತೆ ಪರಿಶ್ರಮಕ್ಕೆ ಮಾತ್ರ ಇಲ್ಲಿ ಬೆಲೆ. ಹಾಗಾದರೆ ಈ ಹೊಸ ಡೆಡ್ಲೈನ್ಸ್ಗಳೆಲ್ಲ ಈಗ ನಮ್ಮ ಮುಂದಿದೆ. ಈ ಎಕ್ಸ್ಟ್ರಾ ಸಿಕ್ಕಿರೋ ಟೈಮನ್ನ ಸರಿಯಾಗಿ ಬಳಸ್ಕೊಂಡು ಅರ್ಜಿಯನ್ನ ಇನ್ನೊಮ್ಮೆ ಪರಿಶೀಲಿಸಿ ಪರ್ಫೆಕ್ಟ್ ಮಾಡೋಕೆ ಇದೊಂದು ಒಳ್ಳೆಯ ಅವಕಾಶ ಅಲ್ವಾ? ಹಾಗಾದರೆ ಸಿದ್ಧತೆಯೆಲ್ಲ